ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಿದ್ದ ಹಾಗೆ ಪ್ರತಿದಿನ ಒಂದಲ್ಲ ಒಂದು ಕಥೆಯನ್ನು ತಿಳ್ಕೊಳ್ತೀವಿ. ಹಾಗೆ ನಮ್ಮ ಬದುಕಿಗೆ ಬೇಕಾಗಿರುವಂತಹ ಸಾಕಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋದ್ರಿಂದ ನಮ್ಮ ಯೋಚನಾ ಲಹರಿಯೂ ಕೂಡ ವಿಸ್ತೃತಗೊಳ್ಳುತ್ತೆ. ಇದೇ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೃಷ್ಣ ಏನು ಹೇಳ್ತಾನೆ ಗೊತ್ತಾ ಗೀತೆಯಲ್ಲಿ, ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ ಹೇಳಿದ್ರೆ ಹಲವಾರು ಪದ್ಧತಿಗಳಿವೆ ನನ್ನನ್ನು ಹೋಲಿಸೋದಕ್ಕೆ, ಆದರೆ ಅವುಗಳಲ್ಲಿ ನಾನು ಜಪಯಜ್ಞ ಅಂತ ಹೇಳಿ, ಜಪಕ್ಕಿಂತ ಮಿಗಿಲಾಗಿರುವಂಥದ್ದು ಯಾವುದೂ ಇಲ್ಲ. ಒಂದೇ ಕಡೆ ಏಕಾಗ್ರತೆಯನ್ನು ನಮಗೆ ಕಲ್ಪಿಸೋದಕ್ಕೆ ಸಹಾಯಕ ಮತ್ತು ಶಾಂತತೆಯನ್ನು ನೀಡುವಂಥದ್ದು ಈ ಜಪ ಯೋಗ. ತುಂಬ ಮುಖ್ಯವಾಗಿರುವಂಥದ್ದು. ನಾವು ಯಾವ ದೇವರ ನಾಮಸ್ಮರಣೆಯನ್ನಾದರೂ ಮಾಡ್ಬೋದು, ನಾಮವನ್ನು ಮತ್ತೆ ಮತ್ತೆ ಹೇಳ್ತಾ ಜಪವನ್ನು ಮಾಡಬಹುದು. ಆದರೆ ಜಪ ಎಷ್ಟರ ಮಟ್ಟಿಗೆ ಅದು ಪವರ್ಫುಲ್, ಶಕ್ತಿಯುತ ಅಂತ ಹೇಳಿದ್ರೆ, ಒಂದು ಸಲ ನಾಮಸ್ಮರಣೆ ಆದಮೇಲೆ ಒಂದು ಕ್ಷಣ ಕಾಲ ನಾವು ಏನು ವಿರಾಮವನ್ನು ನೀಡ್ತೀವೋ ಮತ್ತೊಂದು ನಾಮವನ್ನು ತೆಗೆದುಕೊಳ್ಳೋದಕ್ಕೆ, ಆ ಮಧ್ಯದಲ್ಲೂ ಯೋಚನೆಗಳು ಬರುತ್ತೆ. ಆದರೆ ಅದನ್ನು ಬಡಿದು ಮತ್ತೆ ಸುಮ್ಮನಾಗಿಸಿ ಮತ್ತೊಂದು ನಾಮದ ಉಲ್ಬಣವಾಗುತ್ತೆ. ಹೀಗೆ ಜಪವನ್ನು ನಾವು ಮಾಡ್ತಾ ಇದ್ದ ಹಾಗೆಯೇ ನಮ್ಮ ಏಕಾಗ್ರತೆಯೂ ಹೆಚ್ಚಾಗುತ್ತೆ, ಮನಸ್ಸಿನಲ್ಲಿ ಶಾಂತತೆಯೂ ಇರುತ್ತೆ. ಇದನ್ನು ಸಾಕಷ್ಟು ಸಂಶೋಧನೆಗಳು ಕೂಡ ನಡೆದಿದೆ. ಜಪ ಮಾಡ್ತಿದ್ದ ಹಾಗೆ ನಮ್ಮ ಆಧ್ಯಾತ್ಮಿಕವಾಗಿಯೂ ನಾವು ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀವಿ. ಅದರ ಜೊತೆಯಲ್ಲಿ ಮಾನಸಿಕವಾಗಿಯೂ ಕೂಡ ರಕ್ಷಣೆ ನೀಡುವಂಥದ್ದು, ಸೆಕ್ಯೂರ್ ಅನಿಸುವಂಥದ್ದು, ಸುರಕ್ಷಿತವನ್ನಿಸುವಂಥದ್ದು, ಇದರ ಜೊತೆಯಲ್ಲಿ ನಮಗೆ ಏಕಾಗ್ರತೆಯೂ ಕೂಡ ಹೆಚ್ಚುತ್ತೆ ಅನ್ನುವಂಥ ಮಾತು. ಹೀಗೆ ಜಪ ಮನಸ್ಸನ್ನು ಏಕಾಗ್ರ ಚಿತ್ತದಿಂದಿಡುತ್ತೆ. ಏನೇ ಕೆಲಸ ಮಾಡಬೇಕಾದ್ರೆ ಇದೇ ಏಕಾಗ್ರತೆ ಬೇಕಾಗಿರುವಂಥದ್ದು ಅಂತ ಹೇಳ್ತಾ ಕೃಷ್ಣನ ಮಾತುಗಳನ್ನು ಕೂಡ ನೆನಪು ಮಾಡ್ಕೊಳ್ತಿದ್ದ ಹಾಗೆ ಈ ಮಾತುಕತೆ ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.